ಕೊಲೆ ಮಾಡಿ ಮೃತದೇಹದ ಮುಖಕ್ಕೆ ಬಟ್ಟೆ ಕಟ್ಟಿದ್ರು ಪತ್ನಿ. ನಾನು ಯಾಕೆ ಅವಾಗ ಇಂಟ್ರೆಸ್ಟಿಂಗ್ ಅಂದೆ, ಅವ್ರ ಪತ್ನಿಯ ನಡವಳಿಕೆ ಅಂತ ಅಂದೆ ಅಂದ್ರೆ ಇದೇ ಕಾರಣಕ್ಕೆ. ನೋಡಿ, ಕೊಲೆ ಆದಂತ ಬಳಿಕ ಓಂ ಪ್ರಕಾಶ್ ಅವರ ಮೃತದೇಹಕ್ಕೆ ಬಟ್ಟೆ ಕಟ್ಟಿಟ್ಟಿದ್ರಂತೆ. ಕೆಲ 3 ಮಹಡಿ ಇರುವಂತ ಮನೆ ಅದು, 3 ಫ್ಲೋರ್ ಇರುವಂತ ಬಿಲ್ಡಿಂಗ್ ಅದು. ಆ 3 ಫ್ಲೋರ್ನ ಕೊನೆ ಮಹಡಿಯಲ್ಲಿ ಈಗ ಆಗಿರೋದು, ಅಂದ್ರೆ ಫಸ್ಟ್ ಫ್ಲೋರ್ನಲ್ಲೇ ಆಗಿರೋ ಘಟನೆ ಇದು. ಮೊದಲ ಮಹಡಿ ಹಾಗೆ 2ನೇ ಮಹಡಿಯಲ್ಲಿ ವಾಸ ಇದ್ರು ಇವರೆಲ್ಲ. ಈಗ ಕೆಳ ಮಹಡಿಯಲ್ಲಿ ಕೊಲೆ ಆಗಿದೆ. ಮೃತದೇಹದ ಮುಖಕ್ಕೆ ಬಟ್ಟೆ ಸುತ್ತಿಟ್ಟಿದ್ರಂತೆ ಅವ್ರ ಪತ್ನಿ. ಆಮೇಲೆ ಇವರಿಬ್ಬರೇ ಇದ್ದು ಈ ಥರದ ಗಲಾಟೆ ಆಗಿರೋದಾ? ಅಲ್ಲ. ಈ ತರನಾದ ಕೃತ್ಯ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಸುಮಾರು 5-6 ಜನ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮನೆಯಲ್ಲಿ 5-6 ಮಂದಿ ಇದ್ರು, ಆದರೂ ಈ ರೀತಿಯಾಗಿ ಒಂದು ಕೊಲೆ ಆಗೋಗಿದೆ ಅಂತ ಅಂದರೆ ಇದು ಏನಿದು ಭಾಳ ವಿಚಿತ್ರ ಅನಿಸ್ತಾ ಇದೆ ನೋಡೋದಕ್ಕೆ. ಯಾಕಂದರೆ ಈಗ 5-6 ಮಂದಿನೂ ಕೊಲೆ ಮಾಡೋ ಇಂಟೆನ್ಷನ್ನೇ ಇರಬೇಕು, ಇಲ್ಲ ಒಬ್ಬರೋ ಇಬ್ಬರಿಗೆ ಇದು ಇಷ್ಟ ಇಲ್ಲ ಅಂತಂದರೆ ತಡೆಯೋಕೆ ಪ್ರಯತ್ನ ಆಗಬೇಕು.